24 ಗಂಟೆಗಳ ಪ್ರಮುಖ ಸುದ್ದಿಗಳು. ತೆರಿಗೆ ಮತ್ತು ಇತರೆ ಕಾನೂನುಗಳ ತಿದ್ದುಪಡಿ ಮಸೂದೆ 2026 ಅನ್ನು ಸಂಸತ್ತು ಅಂಗೀಕರಿಸಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಮಸೂದೆಯಿಂದ ಯುಪಿಐ ವಹಿವಾಟುಗಳ ಮೇಲೆ ಯಾವುದೇ ತೆರಿಗೆ ವಿಧಿಸಲಾಗುವುದಿಲ್ಲ ಮತ್ತು ಗ್ರಾಹಕರ ವಹಿವಾಟುಗಳು ಉಚಿತವಾಗಿಯೇ ಮುಂದುವರಿಯಲಿವೆ ಎಂದು ಸ್ಪಷ್ಟಪಡಿಸಿದರು. ಬ್ಯಾಂಕರ್ಸ್ ಬುಕ್ಸ್ ಎವಿಡೆನ್ಸ್ ಮಸೂದೆ 2026 ಅನ್ನು ಸಂಸತ್ತು ಅಂಗೀಕರಿಸಿದೆ. ಇದು 1891 ರ ಹಳೆಯ ಕಾನೂನು ಚೌಕಟ್ಟನ್ನು ಬದಲಿಸಿ ದೃಢೀಕರಿಸಲಾದ ಎಲೆಕ್ಟ್ರಾನಿಕ್ ಮತ್ತು ಡಿಜಿಟಲ್ ಬ್ಯಾಂಕಿಂಗ್ ದಾಖಲೆಗಳನ್ನು ನ್ಯಾಯಾಲಯಗಳಲ್ಲಿ ಕಾನೂನುಬದ್ಧ ಸಾಕ್ಷ್ಯವಾಗಿ ಸ್ವೀಕರಿಸಲು ಅವಕಾಶ ಕಲ್ಪಿಸುತ್ತದೆ. ಇ ವೀಸಾ ಹೊಂದಿರುವವರಿಗೆ ಪ್ರವೇಶಿಸಲು ಭಾರತವು ಹೆಚ್ಚುವರಿಯಾಗಿ 11 ಅಂತಾರಾಷ್ಟ್ರೀಯ ಪ್ರವೇಶ ಬಂದರು ಕೇಂದ್ರಗಳನ್ನು ಅಧಿಸೂಚಿಸಿದೆ. ಇದರಲ್ಲಿ ಭೋಪಾಲ್ ಮತ್ತು ತಿರುಪತಿ ವಿಮಾನ ನಿಲ್ದಾಣಗಳು ಸೇರಿವೆ. ಇದರೊಂದಿಗೆ ಇ ವೀಸಾ ಹೊಂದಿರುವವರು ಪ್ರವೇಶಿಸಬಹುದಾದ ಒಟ್ಟು ಪ್ರವೇಶ ಕೇಂದ್ರಗಳ ಸಂಖ್ಯೆ 88ಕ್ಕೆ ಏರಿಕೆಯಾಗಿದೆ. At Universal Group of Institutions, we provide you PUC, Science, PCMB, Commerce, HEBA, Arts, HEPG, BSc Environmental Science, and BA BCom integrated with UPSC. 8ನೇ ಭಾರತ ಅಮೆರಿಕ ನೌಕಾಪಡೆಯ ಸ್ಫೋಟಕ ವಸ್ತುಗಳ ವಿಲೇವಾರಿ ಇಒಡಿ ಸಮರಾಭ್ಯಾಸ ಆಗಸ್ಟ್ 10 ರಿಂದ 14 ರವರೆಗೆ ಕೊಚ್ಚಿಯ ಸದರ್ನ್ ನೇವಲ್ ಕಮಾಂಡ್ನಲ್ಲಿ ಆರಂಭವಾಗಿದೆ. ಈ ಅಭ್ಯಾಸವು ಎರಡೂ ದೇಶಗಳ ನೌಕಾಪಡೆಗಳ ನಡುವಿನ ಪರಸ್ಪರ ಕಾರ್ಯಸಾಮರ್ಥ್ಯ, ಈಜು ಕೌಶಲ್ಯ ಮತ್ತು ಇಒಡಿ ಸಹಕಾರವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. 15 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರ ನಗರ ನಿರುದ್ಯೋಗ ದರವು ಏಪ್ರಿಲ್-ಜೂನ್ ಅವಧಿಯಲ್ಲಿ 6.7%ಕ್ಕೆ ಏರಿಕೆಯಾಗಿದೆ. ಇದೇ ಅವಧಿಯಲ್ಲಿ ಗ್ರಾಮೀಣ ನಿರುದ್ಯೋಗ ದರವು 4.8%ಕ್ಕೆ ಏರಿಕೆಯಾಗಿದೆ ಎಂದು ಆವರ್ತಕ ಕಾರ್ಮಿಕ ಬಲ ಸಮೀಕ್ಷೆ ದತ್ತಾಂಶ ತಿಳಿಸಿದೆ. ಸರ್ಕಾರಿ ಇ-ಮಾರುಕಟ್ಟೆ ತನ್ನ 10ನೇ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಿದೆ. ಜೆಮ್ ಮೂಲಕ ಇದುವರೆಗೆ 20 ರೂಪೀಸ್ ಲಕ್ಷ ಕೋಟಿಗೂ ಅಧಿಕ ಮೌಲ್ಯದ ಸರ್ಕಾರಿ ಖರೀದಿ ನಡೆದಿದೆ. ಬಳಕೆದಾರರಿಗಾಗಿ 14550 ಎಂಬ 5 ಅಂಕಿಯ ಸಹಾಯವಾಣಿ ಕಿರುಸಂಖ್ಯೆಯನ್ನು ಆರಂಭಿಸಲಾಗಿದೆ. ಭಾರತ ಮತ್ತು ಇಸ್ರೇಲ್ ನಡುವಿನ ಚರ್ಚೆಗಳಲ್ಲಿ ಇಸ್ರೇಲ್ನ ಅಭಿವೃದ್ಧಿ ಸಂಸ್ಥೆಯಾದ ಮಾಶವ್ ಮೂಲಕ ಸಹಕಾರವನ್ನು ವಿಸ್ತರಿಸುವ ಕುರಿತು ಚರ್ಚಿಸಲಾಯಿತು. ಕೃಷಿ ಉತ್ಕೃಷ್ಟತಾ ಕೇಂದ್ರಗಳು, ಜಲ ನಿರ್ವಹಣೆ, ಸಾಮರ್ಥ್ಯ ನಿರ್ಮಾಣ ಮತ್ತು ಜಂಟಿ ಜಲಕೃಷಿ ಯೋಜನೆಗಳಿಗೆ ವಿಶೇಷ ಒತ್ತು ನೀಡಲಾಯಿತು. ನೈಜೀರಿಯಾದ ಲಾಗೋಸ್ನಲ್ಲಿ ನಡೆದ ವ್ಯವಕಲನ 23 ಕಾಮನ್ವೆಲ್ತ್ ಫೆನ್ಸಿಂಗ್ ಚಾಂಪಿಯನ್ಶಿಪ್ನ ಮೊದಲ ದಿನ ಭಾರತವು 17 ಪದಕಗಳನ್ನು ಗೆದ್ದುಕೊಂಡಿತು. ಇದರಲ್ಲಿ 4 ಚಿನ್ನ, 4 ಬೆಳ್ಳಿ ಮತ್ತು 9 ಕಂಚಿನ ಪದಕಗಳು ಸೇರಿವೆ. ಈ ಪದಕಗಳನ್ನು 6 ವೈಯಕ್ತಿಕ ಸ್ಪರ್ಧೆಗಳಲ್ಲಿ ಭಾರತ ಪಡೆದುಕೊಂಡಿದೆ. ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.